Sir, now we are in CCRA farms, Central Coffee Research Station demo plot. So this is our Fertis demo plot. ಸೊ ಇಲ್ಲಿ ನಾವು ಏಪ್ರಿಲಿಂದ ಸರ್ ಇಲ್ಲಿಂದ ಇಲ್ಲಿವರೆಗೂ ಒಂದು 13 ಲೈನ್ ಅಷ್ಟು ನಮಗೆ ಒಂದು ಡೆಮೋ ಕೊಟ್ಟಿದ್ರು. ಇಲ್ಲಿ ನಾವು ಪ್ರೋರೇಸ್ ಪದ್ಧತಿಯಲ್ಲಿ ಎಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದ್ವಿ. ಸ್ಟಾರ್ಟಿಂಗಿಂದ ಹಿಡಿದು ಆಕ್ಟಿನ್ ಗ್ರ್ಯಾನ್ಯೂಲ್ಸಿಂದ, ಟ್ರಾಕ್ಶ್ಯೂರ್ ಗ್ರ್ಯಾನ್ಯೂಲ್ಸಿಂದ, ಅದಾಗಿದ ತಕ್ಷಣ ಪಿನ್ ಹೆಡ್ ಸ್ಟೇಜ್ ಅಂತೀವಲ್ಲ, ಅದು ಆ ಟೈಮಲ್ಲಿ ಡಾರ್ಮಲಿನ್ ಫ್ಲವರಿಂಗು ಮತ್ತು ಜೆಟಾಲ್ ಕಾಫಿ ಸ್ಪೆಷಾಲಿಟಿ ಗ್ರೇಡ್ ಇದೆ, ಜೆಟಾಲ್ ಸೆಲೆಕ್ಟ್ ಅಂತ ಕಾಫಿ ಸ್ಪೆಷಾಲಿಟಿ, ಅದು ಎರಡೂ ಕೂಡ ಮಿಕ್ಸ್ ಮಾಡಿ 5 ಗ್ರಾಮ್ನ ಹಾಕಿದ್ವಿ. ಅದ ನಂತರ ಎಕರ್ಶೀಲ್ಡ್ ಒಂದು ಸ್ಪ್ರೇ ಕೊಟ್ಟಿದ್ವಿ. ಆ ಟೈಮಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ನಮಗೆ ಕೊಟ್ಟಿದ್ದಕ್ಕೆ ಏನಾಯಿತು, ಲೀಫ್ ಎಲ್ಲ ಎಕರ್ಶೀಲ್ಡ್ ಇವೆಲ್ಲ ಕೊಟ್ಟಿದ್ದಕ್ಕೆ ಆ ಲೀಫ್ ಕ್ವಾಲಿಟಿನ ಥಿಕ್ನೆಸ್ ಅನ್ನು ಜಾಸ್ತಿ ಆಯಿತು ಬಿಕಾಸ್ ಆಫ್ ಕ್ರಿಟಿಕಲ್ ಥಿಕ್ನೆಸ್. ಮತ್ತು ಡಾರ್ಕ್ ಕಲರ್ ಲೀವ್ಸ್, ವೆರಿ ಹೆಲ್ತಿ ವಿಗರ್ ವಿ ಹ್ಯಾವ್ ಏಬಲ್ ಟು ಅದನ್ನು ಒಂದು ಎಲೆಯಲ್ಲಿ ಒಂದು ಆರೋಗ್ಯದ ಒಂದು ಇದು ಲಕ್ಷಣಗಳು ಕಾಣ್ತಾ ಇತ್ತು. ಅದಾದಮೇಲೆ ಮತ್ತೆ ಆಗಸ್ಟ್ ತಿಂಗಳಲ್ಲಿ ನಮ್ಮ ಜೆಟಾಲ್ ಸೆಲೆಕ್ಟ್ ಕಾಫಿ ಸ್ಪೆಷಾಲಿಟಿ ಮತ್ತು ಡಾರ್ಮಲ್ ಇನ್ನೊಂದು ಸ್ಪ್ರೇ ಕೊಟ್ಟಿವಿ. ಅದೇ ಮತ್ತೆ ಸೆಪ್ಟೆಂಬರ್ಲು ಕೊಟ್ಟಿದ್ವಿ. ಸೊ 3 ಸತಿ ಕೊಟ್ಟಿದ್ರಿಂದ ಕೊನೆಗೆ ನಾವೇನು ಕಂಡಿದ್ವಿ ಅಂತಂದರೆ, ನಮ್ಮ ಎಲ್ಲಿ ನಾವು ಪ್ರೋರೇಸ್ ಪದ್ಧತಿಯನ್ನು ಅಳವಡಿಕೆ ಮಾಡಿದ್ವಿ ಅಲ್ಲೆಲ್ಲ ಎಲೆ ಉದುರಿಕೆ ಕಡಿಮೆ ಆಗಿದೆ. ಒಂದು ಎರಡನೇದು, ಅಲ್ಲೂ ಈ ಎರಡೂ ಕೂಡ ಫಂಜಿಸೈಡ್ ಅನ್ನೋದು ಕಾಮನ್ ಆಗಿ ಸ್ಪ್ರೇ ಮಾಡಿದ್ರು ಕೂಡ ನಮ್ಮದ್ರಲ್ಲಿ 20% ರಸ್ಟ್ ಕಡಿಮೆ ಇತ್ತು. ಈ ರಸ್ಟ್ ಕಡಿಮೆ ಇರೋದ್ರಿಂದ ಏನಾಯಿತು, ಎಲೆ ಉದುರಿಕೆ ಲೀಫ್ ಫಾಲ್ ಅನ್ನೋದು ಕಂಪ್ಲೀಟಾಗಿ ನಿಂತೋಯ್ತು. ಸೊ ನಮ್ಮಲ್ಲಿ ಆರೋಗ್ಯವಾಗಿ ಗಿಡ ಇತ್ತು. ಅದು ನೀವು ಆ ಕಡೆ ಮತ್ತೆ ತೋರಿಸ್ತೀವಿ. ಕಂಟ್ರೋಲಲ್ಲಿ ಏನಾಯಿತು, ಲೀಫ್ ಫಾಲ್ ಅನ್ನೋದು ಜಾಸ್ತಿ ಆಯಿತು, ಬೆರ್ರಿ ಡ್ರಾಪ್ ಆಯಿತು, ಬೆರ್ರಿ ಕ್ರ್ಯಾಕಿಂಗ್ ಆಯಿತು. ಸೊ ಅದರಿಂದ ಆ ಕಾರಣಕ್ಕೆ ನಮ್ಮ ಪದ್ಧತಿಯಲ್ಲಿ ಈ 8 ತಿಂಗಳಿಂದ ಮಾಡಿದ್ದಕ್ಕೆ 47% ನಮಗೆ ಈಲ್ಡ್ ಜಾಸ್ತಿ ಬಂತು. ಯಾಕೆಂದರೆ ಎಲ್ಲ ಪ್ರೋಗ್ರಾಮ್ ಯೂಸ್ ಮಾಡಿದ ನಂತರ ನಿಮಗೆ ಎಲೆ ಡೆವಲಪ್ಮೆಂಟು ಚೆನ್ನಾಗಿ, ಎಲೆ ಡ್ರಾಪ್ ಚೆನ್ನಾಗಿ ಕಡಿಮೆ ಆಗಿ, ಬೆರಿ ಡ್ರಾಪ್ ಕಡಿಮೆ ಆಗಿದೆ. ಈಗ ಈಲ್ಡ್ ಡಿಫ್ರೆನ್ಸ್ ಎಷ್ಟು ಬಂದಿದೆ? 47% ಜಾಸ್ತಿ ಬಂದಿದೆ ಸರ್. 47%. ಯಾಕೆ ಅಂತಂದ್ರೆ ಅಲ್ಲಿ ಬೆರಿ ಡ್ರಾಪಿಂಗ್ ಜಾಸ್ತಿ, ಬೆರಿ ಕ್ರ್ಯಾಕಿಂಗ್ ಕೂಡ ಆಗಿತ್ತು. ನಮ್ಮಲ್ಲಿ ನಮ್ಮ ಪದಾರ್ಥಗಳ ಡಾರ್ಮಲಿನ್, ಕ್ಯಾಲ್ಸಿಯಂ, ಬೋರಾನ್ ಮತ್ತೆ ಹಲವಾರು ಅದರ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಯಥೇಚ್ಛವಾಗಿರೋದ್ರಿಂದ ಇದಷ್ಟು ಪುಷ್ಟವಾಗಿ ಗಿಡ ಇದ್ದು ಇದಾಯಿತು. ಮತ್ತೆ ಬೆರಿಯ ಥಿಕ್ನೆಸ್, ಗರ್ತ್ ಅಂತೀವಲ್ಲ ಸರ್, ಅದು 2 mm ಜಾಸ್ತಿ ಆಯಿತು. ಸೊ ಇದೆಲ್ಲ ನೀವು CCRA ಅಫಿಷಿಯಲ್ಸ್ ಪ್ರೆಸೆನ್ಸ್ ಅಲ್ಲಿ? ಹೌದು, ಇದೆಲ್ಲ ಸೂಪರ್ವಿಷನ್ ಅಲ್ಲೇ ನಾವು ಮಾಡಿದ್ದು. ಅವ್ರಿಗೆ ಡೇಟಾ ಎಲ್ಲ ಕೊಟ್ಟಿದ್ವಿ. ಸೊ ಅವರು ಇದರ ಸೂಪರ್ವಿಷನ್ ಅಲ್ಲೇ ಕೊನೆಗೂ ಕೂಡ ನಾವು ಸೆಲೆಕ್ಟ್ ಮಾಡಿ 100 ಪ್ಲಾಂಟ್ಸ್ ಅನ್ನ ರ್ಯಾಂಡಮ್ ಅಲ್ಲಿ, ಯಾಕಂದ್ರೆ ಇಳುವರಿ ಅನ್ನೋದು ಒಂದೊಂದು ಕಡೆ ಇರಲ್ಲ ಅಂತೇಳಿ ಆ ರ್ಯಾಂಡಮ್ ಆಗಿ ತಗೊಂಡು ಆ ಇಳುವರಿಯನ್ನು ನಾವು ಮತ್ತೆ ಕನ್ವರ್ಟ್ ಮಾಡಿದಾಗ 47% ಟ್ರೀಟೆಡ್ ಅಲ್ಲಿ ಜಾಸ್ತಿ ಇತ್ತು, ಅನ್ಟ್ರೀಟೆಡ್ಗಿಂತ. ಅನ್ಟ್ರೀಟೆಡ್ ಏರಿಯಾ ಎಷ್ಟು ತಗೊಂಡಿದ್ದಾರೆ ಸರ್? ಇಲ್ಲಿ ಅರ್ಧ ಎಕರೆ ಸರ್, ಅರ್ಧ ಎಕರೆ. ಅದು ಒಂದು 7 ಲೈನು ಅನ್ಟ್ರೀಟೆಡ್ ಕೊಟ್ಟಿದ್ದು. ಸೊ ಇಲ್ಲಿ ನಾವು ಎಲ್ಲಿ ಪ್ರೋರೇಸ್ ಪದ್ಧತಿ ಎಲ್ಲಿ ಯೂಸ್ ಮಾಡಿದ್ವು, ಈ ಟರ್ಷರಿ ಬ್ರಾಂಚಸ್ ಅಂತೀವಲ್ಲ, ಅದು ಜಾಸ್ತಿ ಆಯಿತು. ಸೊ ಈ ಟರ್ಷರಿ ಬ್ರಾಂಚಸ್ ಇದ್ರೆ ಏನಾಗುತ್ತೆ ಅಂದ್ರೆ ಮುಂದಿನ 2 ವರ್ಷಕ್ಕೆ ಇದು ಬೇರಿಂಗ್ ಆಗುತ್ತೆ. ಸೊ ಅದರಿಂದ ಗಿಡದ ಇಳುವರಿ ಕೂಡ ಮುಂದಿನ ವರ್ಷದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಪದ್ಧತಿಯಲ್ಲಿ ಏನಾಗಿತ್ತು, ನಂಬರ್ ಆಫ್ ಟರ್ಷರಿ ಬ್ರಾಂಚಸ್ ಕಡಿಮೆ ಇತ್ತು. ಸೊ ಎಲೆ ಕೂಡ ಉದುರಿತ್ತು. ಇದೆಲ್ಲ ಅರೇಬಿಕಾ ವೆರೈಟಿ ಸರ್, ಚಂದ್ರಗಿರಿ ಅರೇಬಿಕಾ. ಇದು 4 ವರ್ಷದ ಕ್ರಾಪು. ಸೊ ಆ ಕಾರಣಕ್ಕೆ ಇಷ್ಟು ಒಂದು ದೊಡ್ಡ ಬದಲಾವಣೆಯನ್ನು ನಾವು ನೋಡೋಕ್ಕಾಯಿತು ಸರ್. ಕಂಟ್ರೋಲು ತೋರಿಸ್ತೀನಿ ಬನ್ನಿ ಸರ್. ಸೊ ಇಲ್ಲಿ ನೋಡೋದು ಆನಾಯ್ತು. ಸೊ ಇಲ್ಲಿ ಅನ್ಟ್ರೀಟೆಡ್ ಪದ್ಧತಿಯಲ್ಲಿ ಏನಾಗಿದೆ ಅಂದ್ರೆ ಸರ್, ಲೀಫ್ ಅನ್ನೋದು ಫುಲ್ ಫಾಲ್ ಆಗಿದೆ. ಲೀಫ್ ಫಾಲ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ರಸ್ಟ್ ಜಾಸ್ತಿ ಬಂತು, ಮತ್ತೆ ಬೆರ್ರಿ ಡ್ರಾಪ್ ಕೂಡ ಆಯಿತು, ಮತ್ತೆ ಬೆರ್ರಿ ಕ್ರ್ಯಾಕಿಂಗ್ ಕೂಡ ಆಗಿದೆ. ಮತ್ತೆ ನಾವೇನಂದ್ರೆ ಲ್ಯಾಬಲ್ಲಿ ಕಾಫಿ ಮಂಡಳಿ ಒಂದು ಲ್ಯಾಬಲ್ಲಿ ಕೂಡ ನಾವು ಅನಾಲಿಸಿಸ್ ಕೊಟ್ಟಿದ್ದೀವಿ. ಅದರಲ್ಲಿ ನಾವು ಒಂದು ಅನಾಲಿಸಿಸ್ ಮಾಡೋ ರಿಪೋರ್ಟಲ್ಲಿ ಕೂಡ ಬೆರ್ರಿ ಥಿಕ್ನೆಸ್ ಎ ಗ್ರೇಡ್ ಬೀನ್ಸ್ ಬರುತ್ತಲ್ಲ, ಕಾಫಿ ಬೀನ್ಸ್ ಎ ಗ್ರೇಡ್ ಅನ್ನೋದು 20% ಜಾಸ್ತಿ ಇದೆ ಅಂತ ಅವ್ರು ದೃಢಪಟ್ಟಿದೆ ಅದರಲ್ಲಿ. ಸೊ ಬೆರಿ ಥಿಕ್ನೆಸ್ ಇದೆ, ಬೆರಿ ಗ್ರೇಡು ಆಗಿದೆ. ಈಗ ಅದರ ಅನಾಲಿಸಿಸ್ ಅಂದ್ರೆ ಕ್ವಾಲಿಟಿ ಅನಾಲಿಸಿಸ್, ಕಪ್ ಅನಾಲಿಸಿಸ್, ಕಪ್ ಕ್ವಾಲಿಟಿ, ಕೆಫೆನ್ ಕಂಟೆಂಟ್ಗೂ ಕೂಡ ಕೊಟ್ಟಿದ್ದೀವಿ. ಈಗ ಅದ್ರ ರಿಸಲ್ಟ್ಸು ಕೂಡ ನಾವು ನೋಡ್ಬೋದು. ಬಟ್ ಇಳುವರಿಲಿ ಮಾತ್ರ ಈ ದೊಡ್ಡ ಪರಿಣಾಮವಾಗಿ ಒಂದು 47% ಅನ್ನೋದು ಜಾಸ್ತಿ ಬಂದಿದೆ. ಮತ್ತೆ ಎಲೆ ಗಾತ್ರ ಕೂಡ ಕಡಿಮೆ, ನೀವೇ ನೋಡ್ಬೋದು. ಅಲ್ಲಿಗಿಂತ ಅಲ್ಲಿ ಕಂಪೇರ್ ಮಾಡಿದ್ರೆ ಹಳದಿ ಬಣ್ಣದ ಎಲೆ ಜಾಸ್ತಿ. ಒಂದು ಏನಂದ್ರೆ ಎಲೆ ಡ್ರಾಪ್ ಕಡಿಮೆ, ಎರಡನೇದು ರಸ್ಟ್ ಕಡಿಮೆ ಆಗಿದೆ. ಮತ್ತೆ ಈ ತರ ಇದು ಫೈಟ್ ಆಫ್ ಟೆರಿಷರಿ ಬ್ರಾಂಚಸ್ ಜಾಸ್ತಿ ಬಂದಿದೆ. ಇಳುವರಿ 47% ಜಾಸ್ತಿ ಬಂದಿದೆ. ರಾಟಿಂಗ್, ಸ್ಟೆಮ್ ರಾಟ್ ಅಂತೀವಲ್ಲ, ಈ ಮಳೆ ಜಾಸ್ತಿ ಆಗಿದ್ದ ಕೂಡ ಇದ್ರಲ್ಲಿ ಕಂಟ್ರೋಲ್ ಅಲ್ಲಿ ಜಾಸ್ತಿ ಇದೆ ಸ್ಟೆಮ್ ರಾಟ್ ಅನ್ನು. ತುಂಬಾ ಚೆನ್ನಾಗಿದೆ. ಹಾರ್ವೆಸ್ಟಿಂಗ್ ಎಲ್ಲ ಮುಗಿದೋಗಿದ್ರೆ, ಇಲ್ಲ ಅಂದ್ರೆ ನೀವು ಬೆರ್ರಿ ಕೂಡ ನೋಡ್ಬೋದಿತ್ತು. ಹೌದು.